ಎಷ್ಟು ಒಂದ ಎರಡ ಮೂರು ಎಷ್ಟು ಮೂರ್ನಾಲ್ಕು ಪವಾಡ ಆಗಿಬಿಟ್ಟಿದಾವೆ ನಿಮ್ಗೆ ಮೇಲೆ ಮೇಲೆ. 1.5 ಕೋಟಿ ಆಸ್ತಿ, 1.5 ಕೋಟಿ ಮನೆ, ಮತ್ತೆ 7 ಲಕ್ಷ ಹೋಗೋ ಜಾಗದಲ್ಲಿ 13 ಲಕ್ಷ ಜಾಗ ಹೋಯ್ತು. ಅದೇ ರೀತಿಯಾಗಿ ಎಂತಿಂತ ಪವಾಡ ಆಗಿದೆ ನಿಮಗೆ ನೋಡಿ. 80,000 ರಿಂದ 90,000 ಬರುತ್ತೆ ಅಂತ ಹೇಳಿದೆ ಬರೀ 3ರಿಂದ, ಅದು ಬಂದು ಹೋಯ್ತು ಇವಾಗ. ಅದೇ ದೊಡ್ಡ ಪವಾಡ ನಿಮ್ದು ಇವಾಗ. ಹೌದ್ರಿ ಹೌದ್ರಿ ಗುರುಜಿ. ಹೌದು, ಬರ್ತೀನಿ, ಇನ್ನೊಂದ್ಸಲ ಬರ್ತೀನಿ, ಹೋಳಿಗೆ ತಿನ್ನಕ್ ಬರ್ತೀನಿ ಈ ಸಲ. ಹಾ ಬರ್ರಿ ಗುರುಜಿ, ಬರ್ರಿ ಮನೆ ಓಪನಿಂಗ್ ನೀವು ನಿಮ್ಮಿಂದ ನಮ್ಗೆ ಪಾದ ಹಾಕಿ ಹೋಗ್ಬೇಕ್ರಿ. ಅಯ್ಯೋ ಸ್ವಾಮಿ, ಖಂಡಿತ ಆಯ್ತು, ಎಲ್ಲ ರಾಯರ ಕೃಪೆ, ಖಂಡಿತ ಬರ್ತೀನಂತ. ಹಾ ನಾ ಡೇಟ್ ತಿಳಿಸ್ತೀವ್ರಿ ಗುರುಜಿ, ನೀವು ಬರ್ಬೇಕ್ರಿ. ಖಂಡಿತ ಖಂಡಿತ ಸ್ವಾಮಿ, ಬರೋಣ ಸ್ವಾಮಿ. ಹಾ, ಜೈ ಶ್ರೀರಾಮ್. ಹಲೋ ರೀ ಗುರುಜಿ. ಜೈ ಶ್ರೀರಾಮ್. ಹೇಳಮ್ಮ. ಹ್ಞೂನ್ರಿ ಗುರುಜಿ, ಅದೇ ನನಗೆ ಇವತ್ತು ನಿಮಗೆ ಹಚ್ಚೋದಕ್ಕೆ ನಾ ಅದೇ ಯಾವಾಗ ಬಾಡಿಗೆ ಮುಗ್ದೈತಿ ಆಗ್ಲಿಂತ ನಾ ನಿಮ್ಗೆ ಹಚ್ಚಕ್ಕೆ ಟ್ರೈ ಮಾಡೀನಿ ಗುರುಜಿ. ನಾನು ಏನಮ್ಮ? ಬಾಡಿಗೆ ನಮ್ದು ಅಲ್ಲಿ ಮುಗೀತಲ್ರಿ ಗುರುಜಿ. ನೀವು ಹೇಳೋದು ಕೂಡಲೇ ನೀವು 80,000 ರೂಪಾಯಿ ಬರ್ತದಮ್ಮ ಅಂತ ಅಂದಿಂದಾದ್ರೂ ಹೆಚ್ಚಿಗೆ ಮುಗೀತಲ್ಲ, ನಿಮ್ಗೆ ಆಗ ಹಚ್ಚಕ್ಕೆ ಟ್ರೈ ಮಾಡೀನಿ ಗುರುಜಿ. ಎಲ್ಲಿಂದ ಮಾತಾಡೋದು? ನಾವು ಬಿಜಾಪುರಿಂದ ರೀ ಗುರುಜಿ. ಬಿಜಾಪುರದಿಂದಮ್ಮ? ಓ ಮಂಜುಳಾ ತಾಯಿ ನಮ್ಮ. ಹ್ಞೂನ್ರಿ ಗುರುಜಿ. ಮೊನ್ನೆ ನಿಮ್ಮ ಮನೆಗೆ ಬಂದಿದ್ದಲ್ಲಮ್ಮ ತಾಯಿ. ಬಂದಿದ್ರಲ್ರಿ ಗುರುಜಿ, ನನಗೆ ಅದೇ ಹೇಳತ್ತೀನ್ರಿ, ಇನ್ನೂ ಒಂದ್ಸಲ ಬರ್ಬೇಕ್ರಿ ಗುರುಜಿ. ನಿಮ್ಮನ್ನ ಇಷ್ಟು ಜನ ನಿಮ್ಮನ್ನ ಕಾಯಕತ್ತಾರ್ರಿ ಗುರುಜಿ. ಅಷ್ಟು ಜನ ಇಲ್ಲಿ ಎಲ್ಲರೂ ನಿಮ್ಮನ್ನ ನೀವ್ ಎಷ್ಟು ಪುಣ್ಯವಂತರು ಅಂತ ಗುರುಜಿ ನೀವು ಭೇಟಿ ಆದ್ರಿ ಅನ್ನಕತ್ತಾರ್ರಿ ಗುರುಜಿ ನಮ್ಗ. ಏನಮ್ಮ, ಏನ್ ಪವಾಡ ಐತೆ ನಿಮ್ಗೆ? ಹ್ಞೂನ್ರಿ ಗುರುಜಿ, ನಮ್ದು ಇವತ್ತೇ ಫಸ್ಟ್ ಪೂಜೆ ಮಾಡೋದಕ್ಕ ಪವಾಡ ಐತ್ರಿ ಗುರುಜಿ ನಮ್ಗ. ನಮ್ ತಾಯಿ, ಏನಮ್ಮ ಏನ್ ಪವಾಡ? ನೀನು ಪವಾಡ ಕೇಳೋದಕ್ಕೆ ನನಗೆ ಬಹಳ ಆನಂದ ಆಗತ್ತೆ, ಹೇಳು ನನ್ ತಾಯಿ, ಕೇಳ್ತೀನಿ. ನಮ್ದು ಬಿಡ್ಲಿಂಗ್ ನೀವು 48,000 ಇದ್ದಿದ್ಕಿಂತಲೂ ನೀ ಅಷ್ಟೇ ತಗೋತಿಯಮ್ಮ, ಅದಕ್ಕಿಂತಲೂ ನೀ ಡಬಲ್ ತಗೋತಿ ಅಂದಿದ್ರಿ ಗುರುಜಿ. 90,000 ರೂಪಾಯಿ ಹೋಯ್ತ್ರಿ ಗುರುಜಿ. ಇವತ್ತೇ ಫಸ್ಟ್ ಪೂಜೆ ನೀವು ನಿನ್ನೆ ಹೇಳಿರಿ ಗುರುಜಿ, ಇವತ್ತು ಪೂಜೆ ಮಾಡೀನಿ, ಇವತ್ತೇ ಹೋಯ್ತ್ರಿ ಗುರುಜಿ. ಅಂದ್ರೆ ಇವಾಗ ನೀವು ಬಾಡಿಗೆ ಕೊಟ್ಟಿದ್ರಾ? ಹ್ಞೂ, ಬಾಡಿಗೆ ಕೊಟ್ಟಿದ್ದೇವ್ರಿ ಗುರುಜಿ. ಆ ಬಿಲ್ಡಿಂಗ್ ಅನ್ನು ಬಾಡಿಗೆ ಕೊಟ್ಟಿದ್ರಿ, ಅದು ನಿಮ್ಗೆ 48,000 ರೂಪಾಯಿ ಇತ್ತು ಗುರುಜಿ. ಈಗ 90,000 ರೂಪಾಯಿ ಏನ್ ಹೇಳಿದ್ರಿ ಅಂದ್ರೆ, ಇಲ್ಲ ಅವರು ಬಾಡಿಗೆಯಲ್ಲಿ ಇದ್ರು ಬ್ಯಾಂಕ್ ಅವರು, 48,000 ರೂಪಾಯಿ ಇತ್ತು, ನೀವು ಬಂದು ಪೂಜೆ ಮಾಡಿ, ನಮ್ಮ ಮನೆಯಲ್ಲಿ ಪೂಜೆ ಮಾಡಿ, ರಾಯರ್ದು ಒಂದು ಪೂಜೆ ಮಾಡಿ ಹೋದ್ರಿ, ಮತ್ತೆ ನಮ್ಗೆ ವ್ರತವನ್ನು ಹೇಳ್ಕೊಟ್ರಿ ಅಂತ ನೀವು ಹೇಳಿದ್ರಿ. ವ್ರತವನ್ನು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ನೀವು ನನಗೆ ನೆಕ್ಸ್ಟ್ ಡೇ ಕರೆ ಮಾಡಿ, ಇಲ್ಲ ಗುರುಜಿ ನಮ್ದು ಅದು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು, 48,000 ರೂಪಾಯಿ ಬಾಡಿಗೆ ಬರ್ತಾ ಇತ್ತು ಅಂತ ಹೇಳಿದ್ರಿ. ಹ್ಞೂನ್ರಿ ಗುರುಜಿ. ನೀನು ಚಿಂತಿಸಬೇಡ ತಾಯಿ, ಅದ್ರ ಡಬಲ್ ಆಗತ್ತೆ. ಇವಾಗ ಏನ್ 48,000 ಅಂತ ನೀವ್ ಹೇಳ್ತಾ ಇದ್ದೀರಲ್ಲ, ಆ 48,000ದಲ್ಲಿ ನಿಮ್ಗೆ ಡಬಲ್ ಆಗುತ್ತೆ ಅಂತ ಹೇಳಿದೆ. ವಿತಿನ್ 3 ದಿನದಲ್ಲಿ ನಿಮ್ಗೆ 90,000 ರೂಪಾಯಿ ಬಾಡಿಗೆ ಬಂದ್ರು. ಹ್ಞೂನ್ರಿ ಗುರುಜಿ. ಅದು ಅದೇ ಕರೆಕ್ಟ್ ರೀ ಗುರುಜಿ. ನನಗೆ ಇಷ್ಟು ಖುಷಿ ಆಗೈತ್ರಿ ಗುರುಜಿ. ಒಮ್ಮೆ ನೀವು ಬಂದು ಮನಿಗೆ ಬಂದು ಕಾಲ್ ಹಾಕಿಂದಾದ್ರೂ ನಮ್ಮ ಮನಿಯೊಳಗೆ ಶಾಂತತೆ ಗುರುಜಿ. ನೀವು ಯಾವಾಗ ಬಂದು ಹೋಗಿರಿ, ನಮ್ಗೆ ಪವಾಡಗಳು ಹೆಚ್ಚು ನಡೆದವ್ರಿ ಗುರುಜಿ ನಮಗ. ಅಲ್ಲಮ್ಮ, ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ, ನಿಮ್ದು ಒಂದು ಪವಾಡ ಅಲ್ಲ. ಯಾಕಂದ್ರೆ ಮಂಜುಳಾ ತಾಯಿ ಅಂದ್ರೆ ಈ ನನ್ನ ತಾಯಿದು, ಹೌದಲ್ಲಮ್ಮ? ನಾನು ನಿನ್ನ ಮಗನೇ. ಯಾಕಂದ್ರೆ ನೀವೆಲ್ಲರೂ ಹೇಳ್ತಾ ಇದ್ದೀರಾ, ಗುರುಗಳು ಹೇಳ್ತಾ ಇದ್ದೀರಾ, ಸ್ವಾಮಿ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಹಾಗೆ ರಾಯರ ಭಕ್ತ ಇದರಲ್ಲಿ. ನಾನು ನಿಮ್ಮ ಹಾಗೆ ಭಕ್ತ, ನಾನು ನಿಮ್ಮ ಹಾಗೆ ಮನುಷ್ಯನೇ, ಆದ್ರೆ ದೇವ್ರಲ್ಲ. ಅರ್ಥ ಮಾಡ್ಕೊಳ್ಳಿ, ನಾನು ದೇವ್ರಲ್ಲ, ಗುರುಗಳು ಅಲ್ಲ. ಇಲ್ಲ ಗುರುಜಿ, ನೀವು ದೇವ್ರನೇ ರೂಪದಾಗೆ ಬಂದವ್ರು, ನೀವೇ ರಾಘವೇಂದ್ರ ರೂಪದೊಳಗೆ ಬಂದವ್ರು ಗುರುಜಿ. ನಮಗ ಪವಾಡ ನಾವು ನಿಮ್ದು ಏನು ಒಂದು ಹೇಳಪ್ಲೇ ಇಲ್ರಿ ಗುರುಜಿ. ನಿಮ್ದು ಫೋನ್ ನೀವು ಬಂದು ಹೋಗಿಂದ ನಮ್ಗ ಎಲ್ಲಿ ನಮಗ್ ಬಿಜಾಪುರದಾಗ ಅಲ್ಲಿ ಎಲ್ಲಾ ಕೂನಿದ್ದವ್ರು ಬಂದಾರ್ರಿ ಗುರುಜಿ. ನೀವ್ ಎಷ್ಟು ಪುಣ್ಯವಂತರು, ನಿಮಗ್ ಅಂತ ಗುರುಜಿ ಸಿಕ್ರ ನಮಗ್ ಹೇಳ್ಬೇಕು, ನಾವ್ ಬರ್ತಿದ್ದೇವೆ ಅನ್ನಕತ್ತಾರ್ರಿ ಗುರುಜಿ. ತಾಯಿ ನೋಡಮ್ಮ, ನಿಮ್ದು ಒಂದಲ್ಲ, ಒಂದು ಯಾವ್ದೋ ಹೇಳಿದ್ರು ನೀವು ನನಗೆ ಇದಕ್ಕಿಂತ ಮುಂಚೆ. 7 ಲಕ್ಷ ಕೇಳ್ತಾ ಇದಾರೆ ನಮ್ಮ ಜಮೀನು, 7 ಲಕ್ಷ 8 ಲಕ್ಷ ಕೇಳ್ತಾ ಇದಾರೆ ಅಂತ ನೀವೊಂದು ಮಾತು ಹೇಳಿದ್ರಿ ನನಗೆ. ಅಲ್ಲಮ್ಮ, 7 ಲಕ್ಷ ನಿಮ್ಗೆ ಎಷ್ಟು ಬೇಕು ಅಂತ ಕೇಳಿದೆ. ನನಗೆ ಒಂದು 14 ಲಕ್ಷ ಆದ್ರೂ ಬಂದ್ರೆ ಸಾಕು ಅಂತ ಹೇಳಿದ್ರಿ ನೀವು. 14 ಲಕ್ಷ ಅಲ್ಲಮ್ಮ ತಾಯಿ, 13.5 ಲಕ್ಷ ಬಂದು ಬಿಟ್ಬಿಡು ಅಂತ ಹೇಳಿದ್ದೆ. 13.5 ಲಕ್ಷ ಒಂದೇ ವಾರದಲ್ಲಿ ನಿಮ್ಗೆ ಬೇರೆ ಒಂದು ಕೊಂಡ್ಕೊಳಕಂತಂದು 13 ಲಕ್ಷ ಕೊಂಡ್ಕೊಳಕಂತ ಬಂದ್ರಲ್ವಾ? ಹ್ಞೂನ್ರಿ, ಬಂದ್ರಿ ಗುರುಜಿ. ಅದು ನಮಗ ಅದು ಪವಾಡ. ನಿಮಗೆ ಈಗ ಅದು ಒಂದ್ ಐತ್ರಿ ಗುರುಜಿ, ಈಗ ಇದನ್ನು ಒಂದ್ ಐತ್ರಿ ಗುರುಜಿ. ಈಗ ನನ್ನ ಮಗಳ ಮದ್ವಿ ಒಂದ್ ಬಿಟ್ರಿ ಏನು ಇಲ್ರಿ ಗುರುಜಿ. ಇನ್ನೂ ಒಂದ್ ಆಯ್ತಲ್ಲಮ್ಮ, 1.5 ಕೋಟಿ ಮನೆಯನ್ನು ತಗೊಂಡ್ರಲ್ಲ. ಮನೆ ಒಂದ್ ಐತ್ರಿ ಗುರುಜಿ, ಮನೆ ಒಂದ್ ಐತ್ರಿ ಗುರುಜಿ. ನೀವೇನ್ ಹೇಳಿರ್ತೀರಾ, ನೀವು 10 ವರ್ಷ ಬಿಟ್ಟು ಕೇಳಿದ್ರು ನಾನು ಹೇಳ್ತೀನಿ ತಾಯಿ, ಆಯ್ತಮ್ಮ? ಯಾಕಂದ್ರೆ ನಿಮ್ದು ಒಂದು ಪವಾಡ ಅಲ್ಲ ಇದ್ರಲ್ಲಿ ಆಗಿರೋದು, ಸುಮಾರು ಪವಾಡಗಳಾಗಿದೆ. ಆದ್ರೆ ಅತಿ ಶೀಘ್ರದಲ್ಲಿ ಇನ್ನೂ ಒಂದು ಪವಾಡ ಆಗತ್ತೆ.
ಹೌದಿಲ್ರಿ ಗುರುಜಿ, ಅದೇ ಆಗ್ಲ್ರಿ ಗುರುಜಿ. ಇದು ನೋಡ್ರಿ ಗುರುಜಿ, ಇವತ್ತು ನಮಗ್ ನೀವ್ ಹೇಳಿದ್ರಿ, ನಾ ಬಂದ್ ಕೂಡ್ಲೆ ನಮ್ಮ ಮನಿಯವ್ರಿಗೆ ಅಂದೆ, ಗುರುಜಿ ನಮಗ 80,000 ನಿನಗಮ್ಮ 80,000 ತನಕ ಬಾಡಿಗೆ ಬರ್ತದಮ್ಮ ಅಂದಿದ್ರು. 90 ಸಿಕ್ತಲ್ಲ ಗುರುಜಿ ಹೇಳಿದ್ಕಿಂತ 10% ಹೆಚ್ಚು ಸಿಕ್ತಲ್ರಿ ಅಂದೆ. ಅದೇ ಅಂದ್ರಿ ಅವ್ರು, ಗುರುಜಿ ಭಾರಿ ಅವ್ರು ಬಂದ್ ಹೋಗಿನ್ ನಮ್ಗ ಒಂಥರ ಬಹಳ ಇದು ಆಗ್ಯದ ಅಂತ ಅನ್ನಕತ್ತರ್ರಿ ಗುರುಜಿ. ಒಂದು ಮಾತು ಹೇಳ್ತೀನಿ, ನಾನು ಬಂದ್ ಹೋದೆ ಅಂತ ನಂದೇನು ಇಲ್ಲ ಇದರಲ್ಲಿ. ನಾನು ಒಂದು ಆಟ ಆಡಿಸೋ ಒಂದು ಗೊಂಬೆ ಇಲ್ಲೇ. ಇಲ್ಲ ಗುರುಜಿ, ನೀವು ನಿಮ್ಮನ್ನ ಹುಡುಕ್ಯಾಡ್ಕೊಂತ ನಮ್ ಮನಿಗ್ ಬರಲಾಕತ್ತಾರ್ರಿ ಗುರುಜಿ. ನೀವ್ ಎಷ್ಟು ಪುಣ್ಯವಂತರ ಅನ್ನಕತ್ತಾರ್ರಿ ಗುರುಜಿ ನಮಗೆಲ್ಲಾ. ನಮ್ ತಮ್ಮ 2 ನಿಮಿಷ ರೀ ನನಗ ಕೊಡು ಫೋನ್, ಗುರುಜಿ ಜೊತೆ ನಾನು ಮಾತಾಡ್ತೀನಿ ಅಂದ್ರಿ. ಆಗಳಕ್ ಮಾತಾಡಿದ್ರಲ್ರಿ ಗುರುಜಿ. ಹೌದು ನನ್ನ ತಾಯಿ. ಅದಕ್ಕೆ ನಾನು ಏನ್ ಹೇಳ್ತಾ ಇದೀನಿ ಗೊತ್ತೇನಮ್ಮ, ರಾಯರ್ ನಿಮ್ಮಲ್ಲಿ ಏನ್ ಕೇಳ್ತಾರೆ ಗೊತ್ತೇನಮ್ಮ, ಗುರು ರಾಘವೇಂದ್ರ ಸ್ವಾಮಿಯವರು ಇವತ್ತಿಗೂ ಆಲ್ರೆಡಿ 354 ವರ್ಷ ಆಯ್ತು ಬೃಂದಾವನದಲ್ಲಿ ಇವತ್ತಿಗೂ ಜೀವಂತವಾಗಿ ಕುಳಿತುಕೊಂಡು ಪ್ರತಿಯೊಬ್ಬ ಭಕ್ತಾದಿಗಳು ನೀವೆಲ್ಲರೂ ನನ್ನ ಮಕ್ಕಳು ಅಂತ ಅಂದಿಕೊಂಡು ಗುರು ರಾಘವೇಂದ್ರ ಸ್ವಾಮಿಯವರು ಆಶೀರ್ವಾದವನ್ನು ಮಾಡುತ್ತಾ ಕುಳಿತಿದ್ದಾರೆ ಬೃಂದಾವನದಲ್ಲಿ. ಹೌದ್ರಿ ಗುರುಜಿ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ತಾಯಂದ್ರೆ, ನೀವು ಮನುಷ್ಯರ ಪಾದ ಹಿಡಿಬೇಡಿ. ಮನುಷ್ಯರ ಪಾದ ಹಿಡಿದ್ರೆ ನಿಮ್ಮ ಮನುಷ್ಯರು ತುಳಿದು ಬಿಡುತ್ತಾರೆ. ಆದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಯಾವತ್ತೂ ತುಳಿಯೋದಿಲ್ಲ. ನೀವೆಲ್ಲರೂ ನನ್ನ ಮಕ್ಕಳು ಅಂತ ಹೇಳಿ ಸರಿ ಸಮನಾಗಿ ನೋಡುತ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ನಿಮ್ಗೆ ಅನುಗ್ರಹ ಆಗಿದೆ ಅಂತಂದು ಸುಮ್ನಾಗಬಾರ್ದು. ಮಂತ್ರಾಲಯಕ್ಕೆ ಹೋಗಿ, ಹತ್ತಿರದಲ್ಲಿ ರಾಯರ ಮಠ ಇತ್ತಂದ್ರೆ ರಾಯರ ಮಠಕ್ಕೆ ಹೋಗಿ, ನಿಮ್ಮ ಕೈಲಿ ಏನಾದ್ರೂ ಸೇವೆಯನ್ನು ಸಲ್ಲಿಸ್ಬೇಕಂತಂದ್ರೆ ರಾಯರಿಗೆ ತುಪ್ಪವನ್ನು ಮಠಕ್ಕೆ ಹೋಗಿ ಸಲ್ಲಿಸಿ, ಅಕ್ಕಿ ಏನಾದ್ರೂ ಸಲ್ಲಿಸ್ಬೇಕು. ಯಾಕಂದ್ರೆ ಎಷ್ಟೋ ಜನಗಳು ನಾವು ಕೊಟ್ಟಿದ್ದೇನೂ ಉಳಿಯಲ್ಲ ಅಲ್ಲೇ. ರಾಯರು ಮತ್ತೆ ಹಿಂದೆ ತಿರುಗಿಸಿ, ನಾವು ಅಕ್ಕಿ ಮೂಟೆ ಕೊಟ್ರೆ ಅದನ್ನ ಮತ್ತೆ ರಿಟರ್ನ್ ನಮ್ಗೆ ಹಿಂದೆ ತಿರುಗಿಸ್ತಾರೆ. ತುಪ್ಪವನ್ನು ಕೊಟ್ಟರೆ ಮತ್ತೆ ಹಿಂದೆ ತಿರುಗಿಸಿ ನಮ್ಮ ಊಟದಲ್ಲೇ ನಮ್ಗೆ ಕೊಡಿಸ್ತಾರೆ. ರಾಯರು ಏನ್ ಮಾಡ್ತಾರೆ, 1 ಹೊತ್ತು ಊಟ ಮಾಡಿ 4 ವರ್ಷ ಉಪವಾಸವಾಗಿದ್ದಾರೆ ಮಹಾನ್ ಗುರುಗಳು. ಆದ್ರೆ ಆ ಕ್ಷಣದಲ್ಲಿ ಆ ಕಷ್ಟ ನನ್ನಲ್ಲೇ ಮುಕ್ತಿ ಆಗ್ಲಿ, ನನ್ನ ನಂಬ್ಕೊಂಡು ಬಂದಂತ ಭಕ್ತಾದಿಗಳು ಯಾರು ಹಸುವಿನಿಂದ ಇರಬಾರ್ದು ಅಂತೇಳಿ ಇವತ್ತಿಗೂ ಅನ್ನ ಪ್ರಸಾದವನ್ನು ನಡೀತಾ ಇದೆ ತಾಯಿ ಮಂತ್ರಾಲಯದಲ್ಲಿ. ಹೌನ್ರಿ, ಸರಿ ರೀ ಗುರುಜಿ. ಹೌದ್ರಿ ಗುರುಜಿ. ಅದಕ್ಕೆ ನೋಡಮ್ಮ, ಇವಾಗ ಖಂಡಿತ ಇನ್ನೂ ಹೆಚ್ಚಿನ ರೀತಿಗೆ ಇನ್ಮೇಲೆ ನಾನು ನಿಮ್ಮ ಮಗ ಅಮ್ಮ, ನೀವು ಒಂದು ಮದುವೆ ವಿಚಾರದಲ್ಲಿ ವಿಚಾರಣೆ ಮಾಡ್ತಾ ಇದ್ದೀರಾ ಅಲ್ವಾ ಮಗಳು? ಅದು ಒಂದೇ ರೀ. ಸರಿ ರೀ ಗುರುಜಿ, ಅದು ಒಂದು ಅತಿ ಶೀಘ್ರದಲ್ಲಿ ಒಂದು ಒಳ್ಳೆಯ ಸಂಬಂಧ ಬರುತ್ತೆ ನೋಡಮ್ಮ. ಆ ನನ್ನ ತಾಯಿ ನನ್ನ ತಂಗಿಯವಳು, ಓಕೆನಮ್ಮ, ಆ ತಂಗಿಗೋಸ್ಕರ ನಾನು ಕೂಡ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ಪೂಜೆ ಮಾಡ್ತೀನಿ. ಅತಿ ಶೀಘ್ರದಲ್ಲೇ ನಿಮಗೊಂದು ಒಳ್ಳೆ ಮನುಷ್ಯನ ಬರುತ್ತೆ, ಒಳ್ಳೆ ಸಂಬಂಧ ಬರುತ್ತೆ. ರಾಯರನ್ನ ನಾನು ಏನೋ ಒಂದು ವ್ರತವನ್ನು ಹೇಳ್ಕೊಟ್ಟಿದ್ದೀನಲ್ಲ ತಾಯಿ, ಮುಂಚೆ ವ್ರತ ಬೇರೆ, ಇವತ್ತು ಹೇಳ್ಕೊಟ್ಟಂತ ವ್ರತದಲ್ಲಿ ಮೊದಲನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಗಿದೆ. ಸರಿ ರೀ ಗುರುಜಿ. 80,000 to 90,000 ನಿಮ್ಗೆ ಬಾಡಿಗೆ ಬರುವಂತದ್ದು. ಇದು ಫಸ್ಟ್ನೇ ವಾರನೇ ನೀವು ನಾನು ಪೂಜೆ ಮಾಡಿ ನಾ ಸಾಯಂಕಾಲ ದೀಪ ಹಚ್ಚಾಕ್ ಹೋದನ್ರಿ ಗುರುಜಿ. ದೀಪ ಹಚ್ಬೇಕು ನನಗ್ ತುಳಸಿ ಹೊರ ಕೊಟ್ಟೆ ಬಿಟ್ಟನ್ರಿ. ನನಗ ಅನಸ್ತು ರಾಯರ್ ನನಗ್ ಕೊಟ್ರು, ಅಜ್ಜಾರ್ ನನಗ ಪವಾಡ್ ಮಾಡಿದ್ರು, ಹೇಳಿದ್ರು, ನನಗ್ ಪವಾಡ್ ಆಯ್ತು ಅಂತ ಅನ್ಕೊಂಡೆ ನಾ ಹೊರಗ್ ಬರೋದಕ್ಕ ನಮ್ಮ ಮನೆಯವ್ರ ಫೋನ್ ಹಚ್ಚದ್ರಿ ಗುರುಜಿ. ಇಲ್ಲ ಅದೇ ರೀ, ಇಲ್ಲ ಮುಗೀತು ಬಾಡಿಗೆ 90,000 ರೂಪಾಯಿ ಆಯ್ತು, 2 ಲಕ್ಷ ಡಿಪಾಸಿಟ್, 90,000 ರೂಪಾಯಿ ಬಾಡಿಗೆ ಮುಗಿಸ್ಬಿಟ್ಟೆ. ಗುರುಜಿ ಹೇಳಿದ್ರು. ನಾ ಅಂದೆ ಗುರುಜಿ ಹೇಳಿದ್ರಲ್ರಿ ಅಂದ್ರೆ, ಗುರುಜಿ 80,000 ಅಂತ ಹೇಳಿದ್ರು, ಅವ್ರು ಹೇಳಿದ್ಕಿಂತ 10% ಹೆಚ್ಚೇ ಆಯ್ತು ನೋಡ್ರಿ ಅಂತ ಹೇಳ್ದೆ. ಇಲ್ಲ ಗುರುಜಿ ಬಂದೋಗಿ ನಮಗ ಒಂದ್ ಪವಾಡ್ ಆಗೈತಿ ಅಂತ ಹೇಳಿ ಅಂದ್ರಿ ಗುರುಜಿ ಅವರು. ಆಯ್ತು, ನನಗೆ ನಾನು ಲೆಕ್ಕ ಹಾಕ್ತಿದೀನಿ ಇವಾಗ. ಯಾವ್ದು ಇದ್ರದ್ದು 80,000 to 90,000 ಬಂದಿರೋದು. 48,000 ಇತ್ತು, ಇವಾಗ 80,000 to 90,000 ಬಾಡಿಗೆ ಬರ್ತಾ ಇದೆ. ಅದ್ರದ್ದೊಂದು 2 ಒಳಗೆ, ಹ್ಞೂನ್ರಿ ಗುರುಜಿ. ಇನ್ನೂ 2 ಒಳಗೆ ಬಾಕಿ ಇದೆ. ಇವಾಗ ಮಗದೊಂದು, ಇದು ಮನೆದೊಂದು ಇತ್ತೆ, ಮನೆದೊಂದು 2 ಒಳಗೆ ಬೇಕು. ನಾ ಮನೆಗ್ ನಾ ನಿಮ್ಮನ್ನ ಕರೆಸಲಾರ್ದೆ ಪೂಜೆ ಮಾಡೋದಿಲ್ಲ ರೀ ಗುರುಜಿ. ನೀವ್ ಎಷ್ಟೇ ನೀವ್ ಬರೋದಿಲ್ಲ ಅಂದ್ರೆ ನಾ ಇದೇ ಮನೆಗ್ ಇರ್ತೀನಿ, ಅಲ್ಲಿಗೆ ಹೋಗೋದಿಲ್ರಿ ಗುರುಜಿ. ಹ್ಞೂನ್ರಿ, ನೀವು ಬರ್ತೀನಿ ಅಂದ ತಕ್ಷಣನೇ ನಾ ಪೂಜೆ ಇಟ್ಕೋತೀನ್ರಿ ಗುರುಜಿ. ನೀವ್ ಎಂದ್ ಇಟ್ಕೋ ಅಂತೀರಿ ಅಂದನೇ ಇಟ್ಕೋತೀನ್ರಿ ಗುರುಜಿ ನಾನು. ನನ್ನ ತಾಯಿ, ಆದ್ರೆ ಅದ್ರ ಪೂಜೆ ಆಗೋಕ್ಕಿಂತ ಮುಂಚಿತವಾಗಿ ನಾನು ಒಂದೇ ಒಂದು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ನೀವು ಪೂಜೆ ಮಾಡೋಕ್ಕಿಂತ ಮುಂಚಿತವಾಗಿ ಮಂತ್ರಾಲಯಕ್ಕೆ ಹೋಗಿ ಬರಬೇಕು. ಇಲ್ಲ ಮಂತ್ರಾಲಯಕ್ಕೆ ಈಗ ಅಂದ್ರಿ ಗುರುಜಿ, ನಮ್ಮ ಮನೆಯವ್ರು ಬಂದ ಕೂಡ್ಲೆ ಮಂತ್ರಾಲಯಕ್ಕೆ ಇಷ್ಟು ಹೋಗಿ ಬರು ಮತ್ ಹೇಳಿದ್ರಿ ಗುರುಜಿ. ಈಗ ನಾವು ಒಂದ್ಸಲ ಮಂತ್ರಾಲಯಕ್ಕೆ ಹೋಗಿ ಬರ್ತೇವ್ರಿ ಗುರುಜಿ. ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ರಾಯರು ಏನ್ ಕೇಳ್ತಾರೆ ಗೊತ್ತಾ, ಅದು ನಿಮ್ಮ ತವ್ರ ಮನೆ. ಅದು ರಾಯರು ಅಯ್ಯೋ ನನ್ನ ಮಗಳು ಬರ್ತಾ ಇದ್ದಾಳೆ ಅಂತ ಹೇಳಿಕೊಂಡು ಗುರು ರಾಘವೇಂದ್ರ ಸ್ವಾಮಿಯವರು ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ. ರಾಯರಲ್ಲಿ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ಬಂದು ನಿಮ್ಮ ಪೂಜೆಯನ್ನು ಸ್ಟಾರ್ಟ್ ಮಾಡಿ, ಖಂಡಿತ ನಾನು ನಿಮ್ಮ ಮನೆ ಮಗ ತಾಯಿ, ನಾನು ಬಂದು
ನಾನು ನಿಮ್ಮ ಮನೇಲಿ ಊಟವನ್ನು ಮಾಡಿಕೊಂಡು ಬರುತ್ತೇನೆ ತಾಯಿ. ಸರಿ ರೀ ಗುರುಜಿ, ನಾ ಬರೇಬೇಕ್ರಿ ಗುರುಜಿ. ನೀವು ಬರ್ಲಿಲ್ಲ ಅಂದ್ರ ನಾ ಹೇಳಿನಲ್ರಿ ಗುರುಜಿ, ಇದೇ ಬಾಡಿಗೆ ಮನಿಯೊಳಗೆ ಇರ್ತೀನಿ ರೀ. ಬೇರೆ ಮನಿಗೆ ಆ ಮನಿಗೆ ಹೋಗುದಿಲ್ರಿ ಗುರುಜಿ. ನೀವು ಬಂದು ಹೋಗಿಂದೆ ನಾ ಪೂಜೆ ಮಾಡ್ತೀನಿ ಅಂತ ಹೇಳಿನಲ್ರಿ ಗುರುಜಿ. ಅಯ್ಯೋ ನನ್ನ ತಾಯಿ, ಆಯ್ತು ಹೋಗು ನನ್ನ ತಾಯಿ. ಸ್ವರ್ಗದಲ್ಲಿ ಇರ್ತಕ್ಕಂಥ ನನ್ನ ತಾಯಿ ಬಹಳ ಖುಷಿ ಪಡ್ತಾ ಇದ್ದಾಳೆ ಇವತ್ತು. ಅಯ್ಯೋ ಮಗನೇ, ನೀನು ಲೋಕ ಕಲ್ಯಾಣಕ್ಕೋಸ್ಕರ ಬಂದಿದೀಯಾ, ಎಲ್ಲರಿಗೂ ಒಂದು ಒಳ್ಳೇದನ್ನು ಬಯಸ್ತಾ ಇದೆಯಲ್ವಾ, ಹೆಚ್ಚಿನ ರೀತಿಯಾಗಿ ನಾನು ನಿನ್ನ ಸದಾ ನಿನ್ನ ಜೊತೆ ಇರುತ್ತೇನೆ ಅಂತ ಹೇಳಿ. ಹಿಂಗ ಈ ಸರ್ದಿನ ಇದ್ರೊಳಗೆ ಇವಾಗೊಳಗ ಹಿಂಗ ಈ ತರ ಇರುದಿಲ್ರಿ ಗುರುಜಿ. ನಿಮ್ ತರ ನಮಗ್ ಒಂಥರ ಭಾಳ ಖುಷಿ ಅನ್ಸ್ಯದ್ರಿ ಗುರುಜಿ. ಆಗ ಹೇಳದನ್ರಿ ಅವ್ ಬಾಬು ದರ್ಗಾದವ್ರಿ, ಅವ್ರು ಬಾಬು ರೀ, ಏನ್ರಿ ಗೌಡ್ತರ ನಮಗ್ ಎಷ್ಟು ಜನ ಫೋನ್ ಹಚ್ಚಾಕತ್ತಾರ, ನಾ ಎಲ್ಲರಿಗೂ ಪ್ರಸಾದ ಹಾಕಿ ಕಳ್ಸಾಕತ್ತೀನಿ ಗುರುಜಿ. ಭೇಟಿ ಆಗ್ಲಿಲ್ಲ ಅನ್ನಕತ್ತಾರ್ರಿ ಅವನು ಹೇಳದನ್ರಿ ಗುರುಜಿ ನಮ್ಗ. ಪಾಪ ನಾನು ಅವ್ರ ಮನೆಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಜಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ. ಅವ್ರಿಗೆ ನಾನು ಆಲ್ರೆಡಿ ಬಂದ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಜನಗಳು ಗುರುಗಳು ಅಲ್ಲೇ ಇದಾರೆ ಅಂತಂದು ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಪಾಪ ಅಂತ ಪುಣ್ಯಾತ್ಮ ನೋಡಿ ಈ ಬಂದಿದ್ದಾರೆ ರಾಯರ ಭಕ್ತರು, ಅಂದ್ರೆ ರಾಯರ ಮಕ್ಕಳು ಎಲ್ಲರೂ ಬಂದಿದ್ದಾರೆ, ನನ್ನ ಮನೆಗೆ ಬಂದಿದ್ದಾರೆ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಭಕ್ತರು ಅವರೆಲ್ಲರೂ ಬಂದಂತವ್ರು. ಅದ್ರಲ್ಲಿ ಒಬ್ಬ ಭಕ್ತ. ಅರ್ಥ ಆಯ್ತಮ್ಮ, ನಾನು ನಿಮ್ಮಾಗೆ ಒಬ್ಬ ರಾಯರ ಭಕ್ತ ಇದ್ರಲ್ಲಿ. ಆದ್ರೆ ಒಂದು ವಿಚಾರದಲ್ಲಿ ಅವು ಓದಂತ ಸಂದರ್ಭದಲ್ಲಿ ಎಲ್ಲರಿಗೂ ಪ್ರಸಾದವನ್ನು ಮಾಡಿ ಕಳಿಸ್ತಾ ಇದಾರಲ್ವಾ, ಎಂತ ದೊಡ್ಡ ಮನುಷ್ಯ. ಇದೇ ರೀತಿಯಾಗಿ ಸಾವಿರಾರು ಜನಕ್ಕೆ ಅವರು ಅನ್ನದಾತರಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಹತ್ರ ನಾನು ಕೇಳ್ಕೊಳ್ತೀನಿ ತಾಯಿ. ಇನ್ನೊಬ್ರು ತಲೆ ಹಿಡಿಯೋದು ಬೇಡ, ಇನ್ನೊಬ್ರು ತಲೆ ಹೊಡೆಯೋದು ಬೇಡ, ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಆಸೆ ನನ್ನ ತಾಯಿ. ಏನ್ರಿ ಗುರುಜಿ, ಬಾಳ ನಿಮ್ದು ನಮಗ ಒಂಥರ ಖುಷಿ ಅಂದ್ರೆ ಏನ್ರಿ ಗುರುಜಿ, ನೀವು ಬಂದ್ ಹೋಗಿದ್ದು ನನಗ ಇನ್ನೂ ಗುರುಜಿ ಇನ್ನೂ ಒಂದ್ಸಲ ಬಂದ್ ಹೋಗ್ಲಿ. ಯಾವಾಗ ಎಷ್ಟು ಬೇಗ ಬರ್ತಾರ, ನೀವು ಅಷ್ಟು ದೂರ ಕೂತಾರ, ಎಂದ್ ಬರ್ತಾರ ಅಂತ ಕಾಯ್ಲಿಕತ್ತೀನ್ರಿ ಗುರುಜಿ ನಾನು. ನನಗ ಅಷ್ಟು ಈಗೆಲ್ಲ ಬರೇ ಅದ್ ಒಂದೇ ಆಗೈತ್ರಿ ಗುರುಜಿ. ಎಲ್ಲರಿಗೆ ಅದೇ ಹೇಳಾಕತ್ತೀನಿ ಗುರುಜಿ, ನಮಗ ಏನೋ ಎಲ್ಲರೂ ಅದೇನಕತ್ತಾರೆ, ನೀವ್ ಎಷ್ಟು ಪುಣ್ಯವಂತರು ಅಂತ ಗುರುಜಿ ನಿಮಗ್ ಸಿಕ್ಕಾರ, ಎಷ್ಟು ಪುಣ್ಯವಂತರು ಅನ್ನಕತ್ತಾರ್ರಿ ಗುರುಜಿ. ಹೌದು ನಮ್ಮ ನೋಡಮ್ಮ, ಇವತ್ತು ಆಲ್ರೆಡಿ 53ನೇ ಮನೆ ಆಯ್ತು ಇವತ್ತಿಗೆ ನಂದು. ಹಾಲು ಅಂದ್ರೆ ವಿಷಕಂಟಕದ ಹಾಲನ್ನು ಸ್ವೀಕರಿಸ್ಕೊಳ್ತಾ ಇದ್ದೀನಿ ತಾಯಿ. 53ನೇ ಮನೆ ಆಯ್ತು. ನಾಳೆಗೆ 54 ಆಗುತ್ತೆ. ನಾಳೆಗೆ 54 ಆದ್ರೆ ಗುರು ರಾಘವೇಂದ್ರ ಸ್ವಾಮಿಯವರ 354ನೇ ಆರಾಧನಾ ಮಹೋತ್ಸವ ಬರ್ತಾ ಇದೆ ತಾಯಿ. ಹೌದ್ರಿ ಗುರುಜಿ. ನಮ್ದು ಇವಾಗ 53 ಇವತ್ತಿಗೆ ಕಂಪ್ಲೀಟ್ ಆಯ್ತು. ನಾಳೆಗೆ 54 ಆಗುತ್ತೆ ತಾಯಿ. ನಾಳೆಯಿಂದ ಮತ್ತೆ ನಾನು ಪ್ರಾರಂಭ ಮಾಡ್ತೀನಿ. ಆದ್ರೆ ಇನ್ನೊಂದು ವಿಚಾರದಲ್ಲಿ ತಾಯಿ, ಮುಂದಿಟ್ಟಿರೋ ಹೆಜ್ಜೆನ ಯಾವತ್ತೂ ನಾನು ಹಿಂದಿಡುವುದಿಲ್ಲ ತಾಯಿ. ಎಲ್ಲರಿಗೂ ಲೋಕ ಕಲ್ಯಾಣಕ್ಕೋಸ್ಕರ ಬಂದಿದ್ದೀನಿ. ಎಲ್ಲರಿಗೂ ಅನುಗ್ರಹ ಆಗಬೇಕು. ಎಲ್ಲಾ ನನ್ನ ತಂಗಿಯಂದಿರಿಗೆ, ನನ್ನ ಅಕ್ಕ ತಂಗಿಯಂದಿರಿಗೆ, ಯಾರಿಗೆ ಮದುವೆ ಆಗಿಲ್ಲ ಮದುವೆ ಆಗಬೇಕು, ಯಾರಿಗೆ ಸಂತಾನ ಭಾಗ್ಯ ಆಗಿಲ್ಲ ಅವ್ರಿಗೆ ಸಂತಾನ ಭಾಗ್ಯ ಅನುಗ್ರಹ ಆಗಬೇಕು ಅನ್ನುವುದೇ ನನ್ನ ಆಸೆ. ಯಾರಿಗೆ ಇರುವುದಕ್ಕೆ ಮನೆ ಇರುವುದನ್ನು, ಅವರಿಗೆ ಗೂಡನ್ನು ಇರಬೇಕು ಅನ್ನುವುದೇ ನನ್ನ ಆಸೆ. ಅದೇ ರೀತಿಯಾಗಿ ಯಾರು ಅನಾರೋಗ್ಯದಿಂದ ಬಳಗ್ತಾ ಇದ್ದಾರೆ, ಎಷ್ಟೋ ಜನ ನನಗೆ ಕ್ಯಾನ್ಸರ್ ಇದೆ, 3ನೇ ಸ್ಟೇಜ್ ಇದೆ, 4ನೇ ಸ್ಟೇಜ್ ಇದೆ ಅಂತ ಸುಮಾರು ಜನ ತಾಯಿದ್ರು ನನಗೆ ಕರೆ ಮಾಡ್ತಿರ್ತಾರೆ. ಅವ್ರಿಗೆಲ್ಲ ಇವಾಗ ಆಲ್ರೆಡಿ ಎಷ್ಟೋ ಸುಮಾರು ಜನಗಳಿಗೆ ಪವಾಡ ಆಗಿದೆ ಕ್ಯಾನ್ಸರ್ ವಿಚಾರದಲ್ಲಿ. ಕಮ್ಮಿ ಆಗಿತ್ತು ಅಲ್ರಿ ಗುರುಜಿ? ಹೌದಮ್ಮ, ಸುಮಾರು ಜನಕ್ಕೆ ಆಗಿದೆ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲ ಪ್ರತಿಯೊಂದು ಪವಾಡ, ಯಾವುದು ಏನು ಸುಳ್ಳಿಲ್ಲ, ಏನು ಸತ್ಯವನ್ನ ನಡೆದಿರುತ್ತೆ ಅದನ್ನ ಮಾತ್ರ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕುವುದು ತಾಯಿ. ಹೌದು, ಸರಿ ರೀ ಗುರುಜಿ. ಇವತ್ತು ನೋಡಿ ನಿಮ್ಮ ಪವಾಡ ಮೊದಲನೇದಾಗಿ 7 ಲಕ್ಷಕ್ಕೆ ಹೋಗೋ ಸೈಟು 13ರಿಂದ 14 ಲಕ್ಷಕ್ಕೆ ಹೋಗುತ್ತೆ ಅಂದೆ. ಇನ್ನೊಂದು ಅದೊಂದು ಪವಾಡ ಆಯ್ತು. ಮತ್ತೆ 1.5 ಕೋಟಿ ಮನೆ ತಗೊಂಡ್ರಿ ನೀವು. ಅದೇ ರೀತಿಯಾಗಿ ನಿಮಗೆ 80ರಿಂದ 90 ಸಾವಿರ ರೂಪಾಯಿ ಬಾಡಿಗೆ ಬರುತ್ತಮ್ಮ. ನೀವಾಗ 48 ಸಾವಿರ ರೂಪಾಯಿದಲ್ಲಿ ಇದ್ದೀರಾ, ನಿಮಗೆ 80ರಿಂದ 90 ಸಾವಿರ ಮನೆ ಬಾಡಿಗೆ ಬರುತ್ತೆ ಅಂತ ಹೇಳಿದ್ದೆ ನಾನು. ಅದೇ ಬಂದು ಹೋದಂತ ಸಂದರ್ಭದಲ್ಲಿ ಬರೀ 4ರಿಂದ 5 ದಿನ ಆಗಿರ್ಬೋದು ಅಷ್ಟೇ ಅಲ್ವೇನಮ್ಮ? ಇಷ್ಟೇ 3-4 ದಿವಸ ಆಗಿತ್ರಿ ಗುರುಜಿ ಹೇಳಿ ನೀವು. ಮೊದಲನೇ ವಾರದಲ್ಲೇ ನಿಮ್ಗೆ 90 ಸಾವಿರ ರೂಪಾಯಿ ಇವತ್ತು ರೆಂಟ್ ಅನ್ನು ಬರ್ತಾ ಇದೆ ಗುರುಜಿ. ನಮ್ಗ ಹೊರ ಕೊಟ್ಟು ಬಿಟ್ರಿ ರಾಯರ್ರಿ ಗುರುಜಿ. ನಮ್ಗ ಅದು ಒಂದು ಖುಷಿ ಐತ್ರಿ ನನಗ. ಇಲ್ಲ ಅದ ಅಂದನ್ರಿ ರಾಯರ್ ನನಗೆ ಇವತ್ತೇ ಫಸ್ಟ್ನೇ ಪೂಜೆ ರಾಯರ್ ಹೇಳಿದ್ರು, ನನಗ್ ಗುರುಜಿ ಹೇಳಿದ್ರು, ಇಂತ ಅದ್ಭುತವಾದ ಪೂಜೆ ನನಗ್ ಹಿಡಿಸ್ಕೊಟ್ರಲ್ಲ ಅಂತೇಳಿ ನನಗ್ ಒಂಥರ ಹೆಮ್ಮೆ ಆಗ್ಯದ್ರಿ ಗುರುಜಿ ನನಗ. ಹೌದು ನನ್ನ ತಾಯಿ. ಆದ್ರೆ ಇನ್ನೂ ಒಂದು ಪವಾಡ ಅತಿ ಶೀಘ್ರದಲ್ಲೇ ನಿಮ್ಗೆ ಆಗುತ್ತೆ, ಇದನ್ನ ನೆನಪಿಟ್ಕೊಳ್ಳೋ ತಾಯಿ. ಮತ್ತೆ ಇನ್ನೂ ಒಂದ್ ಸತಿ ನಿಮ್ಮ ರೆಕಾರ್ಡ್ ಅನ್ನು ನಾನು ಅವತ್ತು ರೆಕಾರ್ಡ್ ಮಾಡಿ ಹಾಕ್ತೀನಿ. ಅತಿ ಶೀಘ್ರದಲ್ಲಿ ನಿಮ್ಮ ಒಂದು ವಿಚಾರದಲ್ಲಿ ದೊಡ್ಡ ಪವಾಡ ಆಗುತ್ತೆ ನನ್ನ ತಾಯಿ.
ಸರಿ ರೀ ಗುರುಜಿ, ಸರಿ ರೀ ಗುರುಜಿ. ಆಮೇಲೆ ಮುಂದಲ್ದು ಆಲ್ರೆಡಿ ಹೇಳಿದ್ದೀನಿ. ಇನ್ನು ಅತಿ ಶೀಘ್ರದಲ್ಲಿ ಅದನ್ನ ನಾನು ಇವತ್ತು ಹೇಳೋದು ಬೇಡ, ಅದಾದ್ಮೇಲೆ ಹೇಳೋಣ ಅಂತ ತಾಯಿ. ಹಾ ಓಕೆನಾ? ಸರಿ ರೀ ಗುರು, ಹ್ಞೂ ರೀ, ಅದಕ್ಕೆ ಸರಿ ರೀ. ಖಂಡಿತ ರಾಯರ್ನ ಇವತ್ತು ಮೊದಲನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಗಿದೆ. ಪೂಜೆ ಮಾಡೋದು ನಿಲ್ಲಿಸಬಾರ್ದು, ಅನುಗ್ರಹ ಆಯ್ತು ಅಂತ ಹೇಳಿ. ಇಲ್ಲ ನಾ ನಿಲ್ಸುದಿಲ್ರಿ ಗುರುಜಿ, ನಾ ಪೂಜೆ ನಾ ಕಂಟಿನ್ಯೂ ಮಾಡ್ಕೋತೇ ಇದೀನ್ರಿ ಗುರುಜಿ. ನಾ ನೀವು ಹೆಂಗ್ ಹೇಳಿರಿ ಗುರುಜಿ, ನಾ ಅಂದಿನ ಹಿಡಿದು ಕಂಟಿನ್ಯೂ ಪೂಜೆ ಮಾಡ್ಕೋತೇ ಇದೀನ್ರಿ ಗುರುಜಿ. ರಾಯರ್ ಪೂಜೆ ಬಿಟ್ಟೇ ಇಲ್ರಿ. ರಾಯರು ಕೊಡ್ತಾರೆ ತಾಯಿ, ಸ್ವಲ್ಪ ತಾಳ್ಮೆ ಇರ್ಬೇಕು ಅಷ್ಟೇ. ತಾಳ್ಮೆ, ಮನುಷ್ಯನಿಗೆ ನಂಬಿಕೆ ತಾಳ್ಮೆ ಅನ್ನೋದು ಇತ್ತು ಅಂದ್ರೆ ಖಂಡಿತ ಗುರು ರಾಘವೇಂದ್ರ ಸ್ವಾಮಿ ಅವರು ನಮ್ಗೆ ಅನುಗ್ರಹ ಮಾಡ್ತಾರೆ. ಮಾಡ್ತಾರ್ರಿ ಗುರುಜಿ. ಅದಕ್ಕೆ ತಾಯಿ ಒಳ್ಳೇದಾಗ್ಲಿ, ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ನೀವು ಪೂಜೆ ಇಟ್ಟಂತ ಸಂದರ್ಭದಲ್ಲಿ ಮುಂಚಿತವಾಗಿ ನನಗೆ ತಿಳಿಸಿ, ಯಾಕಂದ್ರೆ ಬೇರೆ ಬೇರೆ ಕಡೆ ಕಮಿಟ್ಮೆಂಟ್ ಇರುತ್ತೆ ತಾಯಿ. ಯಾಕಂದ್ರೆ ಎಷ್ಟೋ ಜನಗಳು ತಾಯಿಂದ್ರು ಕಾಯ್ತಾ ಇರ್ತಾರೆ. ಆ ಮುಖಾಂತರದಲ್ಲಿ ನಾನು ಎಲ್ಲಾರ ಮನೆಗೂ ಹೋಗ್ಬೇಕು ಅನ್ನುವುದೇ ನನ್ನ ಆಸೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಮನೆ ಏನ್ ಗೃಹ ಪ್ರವೇಶ ಇದೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಮಂತ್ರಾಲಯಕ್ಕೆ ಹೋಗಿ ರಾಯರ ಸನ್ನಿಧಾನಕ್ಕೆ ಹೋಗಿ ಅವ್ರ ಆಶೀರ್ವಾದವನ್ನು ಪಡೆದುಕೊಂಡು ಬರಬೇಕು. ಆಮೇಲೆ ನಾನು ಬರ್ತೀನಿ ತಾಯಿ. ಓಕೆನಮ್ಮ? ಆಯ್ತ್ರಿ, ಸರಿ ರೀ ಗುರುಜಿ. ಫಸ್ಟ್ ಅಲ್ಲಿಗೆ ಹೋಗಿ ನಾ ರಾಯರ್ ಫೋಟೋ ತಗೊಂಡು ಬಂದು, ನಾ ಅಲ್ಲಿಂದೇ ರಾಯರ್ ಫೋಟೋ ತಗೊಂಡ್ಬಂದು ನಿಮ್ಗೆ ಇನ್ವೈಟ್ ಮಾಡ್ತೀನಿ ಗುರುಜಿ ನಾನು. ಆಯ್ತು. ಆದ್ರೆ ನೆನಪಿರ್ಬೇಕು, ನನಗೆ ಟೋಟಲ್ ಆಗಿ 6 ಹೋಳಿಗೆ ತುಪ್ಪ. ಸರಿ ರೀ ಗುರುಜಿ, ನೋಡಾಕತ್ರಿ ಗುರುಜಿ, ನೀವು 6 ಹೋಳಿಗೆ ತುಪ್ಪ ನೋಡಾಕತ್ರಿ ಗುರುಜಿ. ಇಲ್ಲಮ್ಮ, ಸಮಸ್ಯೆ ಮಾಡಿದೆ. ಒಳ್ಳೇದಾಗ್ಲಿ, ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ.